ಕೋಲಾರ ಜಿಲ್ಲೆಯಲ್ಲಿ ಅರಣ್ಯ ಇಲಾಖೆ ಹಾಗೂ ರೈತರ ನಡುವಿನ ಸಂಘರ್ಷ ಆರಂಭವಾಗಿ ಇವತ್ತಿಗೆ ಸರಿಯಾಗಿ 4 ವರ್ಷ. 23 ಆಗಸ್ಟ್ 2023ರಂದು ಶ್ರೀನಿವಾಸಪುರದಲ್ಲಿ ಅಂದಿನ ಉಪ ಅರಣ್ಯ ಸಂರಕ್ಷಣಾಧಿಕಾರಿಯಾಗಿದ್ದಂಥ ಏಡುಕುಂಡಲ ಅವರು ಬೆಳ್ಳಂಬೆಳಗ್ಗೆ ಒಂದು ಬೃಹತ್ ಕಾರ್ಯಾಚರಣೆಯನ್ನು ಮಾಡ್ತಾರೆ. ಅವತ್ತು ಒಂದೇ ದಿನದಲ್ಲಿ ಸುಮಾರು 1,000 ಎಕರೆಗೂ ಹೆಚ್ಚು ಅರಣ್ಯ ಒತ್ತುವರಿಯನ್ನು ನಿರ್ದಾಕ್ಷಿಣ್ಯವಾಗಿ ತೆರವು ಮಾಡ್ತಾರೆ. ಅಂದಿನಿಂದ ಆರಂಭವಾದಂಥ ಜಿಲ್ಲೆಯಲ್ಲಿ ಅರಣ್ಯ ಒತ್ತುವರಿ ತೆರವು ಕಾರ್ಯಾಚರಣೆ ಇಂದಿನವರೆಗೂ ಕೂಡ ನಿರಂತರವಾಗಿ ನಡ್ಕೊಂಬಂದಿದೆ. ಈವರೆಗೂ ಜಿಲ್ಲೆಯಲ್ಲಿ ಸುಮಾರು 3,500 ಎಕರೆಯಷ್ಟು ಅರಣ್ಯ ಒತ್ತುವರಿಯನ್ನು ತೆರವು ಮಾಡಲಾಗಿದೆ. ಕೋಲಾರ ಜಿಲ್ಲೆಯ ಶ್ರೀನಿವಾಸಪುರ ತಾಲೂಕು ಇರ್ಬೋದು, ಮುಳಬಾಗಿಲು ತಾಲೂಕು, ಕೋಲಾರ ತಾಲೂಕು, ಮಾಲೂರು ತಾಲೂಕಿನಲ್ಲಿ ಈ ಒಂದು ಒತ್ತುವರಿ ತೆರವು ಕಾರ್ಯಾಚರಣೆ ಇಂದಿಗೂ ಕೂಡ ನಡೀತಾ ಬಂದಿದೆ. ಆದರೆ ಅಂದು ಆರಂಭವಾದ ಅರಣ್ಯ ಒತ್ತುವರಿ ತೆರವು ಕಾರ್ಯಾಚರಣೆ ನಿರೀಕ್ಷಿತ ಮಟ್ಟದಲ್ಲಿ ನಡೆದಿಲ್ಲ. ಇದಕ್ಕೆ ಕಾರಣ ಏನು ಅಂತ ನಾವು ನೋಡೋದಾದರೆ, ಏನು ಅರಣ್ಯ ಇಲಾಖೆ ಒತ್ತುವರಿ ಮಾಡ್ತಾ ಇರುವಂಥ ಜಮೀನೇನಿದೆ, ಇದನ್ನು ರೈತರಿಗೆ ಕಂದಾಯ ಇಲಾಖೆಯೇ ಮಂಜೂರು ಮಾಡಿದಂಥ ಭೂಮಿ. ಹಾಗಾಗಿ ಕಂದಾಯ ಇಲಾಖೆ ಹಾಗೂ ಅರಣ್ಯ ಇಲಾಖೆ ಜಂಟಿ ಸರ್ವೆ ಮಾಡಿದ ನಂತರದಲ್ಲೇ ಒತ್ತುವರಿಯನ್ನು ತೆರವು ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ಸರ್ಕಾರ ಕೂಡ ಈಗ ಅರಣ್ಯ ಇಲಾಖೆಗೆ ಒಂದು ನಿರ್ದೇಶನವನ್ನು ಕೊಟ್ಟಿದೆ. ಆ ಒಂದು ನಿರ್ದೇಶನದ ಪ್ರಕಾರವಾಗಿ ಜಂಟಿ ಸರ್ವೆಯನ್ನು ಮಾಡಿ ನಂತರ ಒಂದು ಒತ್ತುವರಿ ತೆರವು ಕಾರ್ಯಾಚರಣೆಯನ್ನು ಮಾಡಲಾಗ್ತಾ ಇದೆ. ಸದ್ಯ ಕೋಲಾರ ತಾಲೂಕಿನಲ್ಲಿ ಕಳೆದ 2025 ಸೆಪ್ಟೆಂಬರ್ನಲ್ಲಿ ಒಂದು ಹರಟಿ ಅರಣ್ಯ ಪ್ರದೇಶದಲ್ಲಿರುವಂಥ ಅಬ್ಣಿ ಕಿರು ಅರಣ್ಯ ಪ್ರದೇಶ ಇರ್ಬೋದು ಅಥವಾ ಹರಳುಕುಂಟೆ ಅರಣ್ಯ ಪ್ರದೇಶದಲ್ಲಿ ಅರಣ್ಯ ಇಲಾಖೆ ಒತ್ತುವರಿ ಮಾಡಿದಂಥ ಸುಮಾರು 200ಕ್ಕೂ ಹೆಚ್ಚು ಎಕರೆ ಪ್ರದೇಶವನ್ನು ಮತ್ತೆ ಒಂದು ರೈತರು ಒತ್ತುವರಿ ಮಾಡಿದಂಥ ಪ್ರದೇಶದಲ್ಲಿ ಮತ್ತೆ ಪ್ರವೇಶವನ್ನು ಮಾಡಿ ಅಲ್ಲಿ ಕೃಷಿ ಚಟುವಟಿಕೆಗಳನ್ನು ಆರಂಭ ಮಾಡ್ತಾರೆ. ಈ ಒಂದು ಸಂದರ್ಭದಲ್ಲಿ ಅರಣ್ಯ ಇಲಾಖೆ ಹಾಗೂ ರೈತರ ನಡುವೆ ಒಂದು ರೀತಿಯ ಘರ್ಷಣೆ ನಡೆಯುತ್ತೆ. ಈ ಒಂದು ಸಂದರ್ಭದಲ್ಲಿ ಒಂದು ಕೋಲಾರ ಗ್ರಾಮಾಂತರ ಠಾಣಾ ಪೊಲೀಸ್ ಠಾಣೆಯಲ್ಲಿ ಪ್ರಕರಣಗಳು ಕೂಡ ದಾಖಲಾಗುತ್ತೆ. ಅದಾದ ನಂತರದಲ್ಲಿ ಅರಣ್ಯ ಸಚಿವರು ಹಾಗೂ ಸರ್ಕಾರ ಅರಣ್ಯ ಇಲಾಖೆಗೆ ಒಂದು ನಿರ್ದೇಶನವನ್ನು ಕೊಡ್ತಾರೆ. ಜಂಟಿ ಸರ್ವೆ ಆದ ನಂತರದಲ್ಲಿ ಮಾತ್ರನೇ ಒತ್ತುವರಿಯನ್ನು ತೆರವು ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ಸೂಚನೆಯನ್ನು ಕೊಡ್ತಾರೆ. ಆ ಒಂದು ಸೂಚನೆ ಪ್ರಕಾರ ಸದ್ಯ ಜಂಟಿ ಸರ್ವೆ ಆಗಿದೆ. ಜಂಟಿ ಸರ್ವೆ ಆದಂಥ ಸಂದರ್ಭದಲ್ಲಿ ರೈತರು ಸದ್ಯ ಒಂದು ಆರೋಪವನ್ನು ಮಾಡ್ತಾ ಇರುವಂಥದ್ದು, ಅರಣ್ಯ ಇಲಾಖೆನೇ ಸುಮಾರು 180 ಎಕರೆಯಷ್ಟು ಭೂಮಿಯನ್ನು ರೈತರಿಂದ ಹೆಚ್ಚುವರಿಯಾಗಿ ವಶಪಡಿಸ್ಕೊಂಡಿದೆ ಅನ್ನೋ ಒಂದು ಆರೋಪವನ್ನು ಮಾಡ್ತಾರೆ. ಸದ್ಯ ಅದಕ್ಕೆ ಸಂಬಂಧಪಟ್ಟಂತೆ ಅರಣ್ಯ ಇಲಾಖೆಯ ಸಂರಕ್ಷಣಾಧಿಕಾರಿ ಅವರು ಕೂಡ ಸದ್ಯ ಹೇಳಿರುವಂಥ ಪ್ರಕಾರ ಅಬ್ಣಿ ಕಿರು ಅರಣ್ಯ ಪ್ರದೇಶದಲ್ಲಿ ಯಾವುದೇ ಒತ್ತುವರಿ ಆಗಿಲ್ಲ. ಬದಲಾಗಿ ಹರಳುಕುಂಟೆ ಪ್ರದೇಶದಲ್ಲಿ ಸುಮಾರು 615 ಎಕರೆಯಷ್ಟು ಅರಣ್ಯ ಇದೆ. ಅಲ್ಲಿ ಸುಮಾರು 200 ಎಕರೆಯಷ್ಟು ಒತ್ತುವರಿಯಾಗಿದೆ. ಅದನ್ನು ನಾವು ತೆರವು ಮಾಡಿದ್ದೀವಿ ಒಂದು ಸಮಜಾಯಿಷೆಯನ್ನು ಕ್ಲಾರಿಫಿಕೇಷನ್ನ ಕೊಟ್ಟಿರುವಂಥದ್ದು. ಅದಾದ ನಂತರದಲ್ಲಿ ಸದ್ಯ ಆ ಒಂದು ಪ್ರದೇಶದಲ್ಲಿ ಆರಂಭ ಆಗಿರುವಂಥ ಒಂದು ರೈತರ ಮತ್ತು ಅರಣ್ಯ ಇಲಾಖೆ ನಡುವಿನ ಸಂಘರ್ಷ ಇನ್ನೂ ಕೂಡ ಒಂದು ತಾರ್ಕಿಕ ಅಂತ್ಯಕ್ಕೆ ಬಂದಿಲ್ಲ. ಬದಲಾಗಿ ಆ ಒಂದು ರೈತರೇನಿದ್ದಾರೆ ಅವರು ಇದನ್ನು ಅರಣ್ಯ ಇಲಾಖೆ ಹೆಚ್ಚುವರಿಯಾಗಿ ಒತ್ತುವರಿಯನ್ನು ತೆರವು ಮಾಡಿದೆ ಅನ್ನೋ ಒಂದು ಆರೋಪವನ್ನು ಸದ್ಯ ಮಾಡ್ತಾ ಇರುವಂಥದ್ದು. ಇದೆಲ್ಲದಕ್ಕೂ ಒಂದು ರೀತಿಯ ತೆರೆ ಬೀಳುವಂಥ ಒಂದು ಲಕ್ಷಣಗಳು ಸದ್ಯ ಜಿಲ್ಲೆಯಲ್ಲಿ ಆರಂಭ ಆಗಿರುವಂಥದ್ದು. ಅದೇನಂತ ಹೇಳಿದ್ರೆ, ಕೋಲಾರ ಜಿಲ್ಲೆಯ ಉಸ್ತುವಾರಿಯ ವಹಿಸಿಕೊಂಡಿರುವಂಥ ರಾಮಲಿಂಗಾರೆಡ್ಡಿಯವರೇ ಸದ್ಯ ಅರಣ್ಯ ಇಲಾಖೆಯ ಸಚಿವರು ಆಗಿರೋದರಿಂದ ಸದ್ಯ ಕಳೆದ 4 ವರ್ಷಗಳಿಂದ ನಡೀತಾ ಇರುವಂಥ ಈ ಒಂದು ಸಂಘರ್ಷಕ್ಕೆ ಒಂದು ತೆರೆ ಬೀಳುತ್ತಾ ಅನ್ನೋ ಒಂದು ನಿರೀಕ್ಷೆ ಕೋಲಾರ ಜಿಲ್ಲೆಯ ರೈತರಲ್ಲಿತ್ತು. ಆದರೆ ಅರಣ್ಯ ಸಚಿವರಾಗಿರುವಂಥ ರಾಮಲಿಂಗಾರೆಡ್ಡಿಯವರ ಅದೊಂದು ಹೇಳಿಕೆ ಸದ್ಯ ರೈತರಲ್ಲೂ ಕೂಡ ಒಂದು ರೀತಿಯ ತಲ್ಲಣವನ್ನು ಉಂಟು ಮಾಡಿದೆ. ಯಾಕಂದರೆ ಜಂಟಿ ಸರ್ವೆಯನ್ನು ಮಾಡಿ ಒಂದು ವೇಳೆ ಕಂದಾಯ ಇಲಾಖೆ ಜಮೀನಾಗಿದ್ದರೆ ಕಂದಾಯ ಇಲಾಖೆಯನ್ನು ಬಿಟ್ಕೊಡ್ತೀವಿ, ಅದನ್ನು ರೈತರಿಗೆ ಬಿಟ್ಕೊಡ್ತೀವಿ. ಒಂದು ವೇಳೆ ಅದೇನಾದರೂ ಅರಣ್ಯ ಇಲಾಖೆಯ ಜಮೀನಾಗಿದ್ದರೆ ನಿರ್ದಾಕ್ಷಿಣ್ಯವಾಗಿ ಅದನ್ನು ಒತ್ತುವರಿಯನ್ನು ತೆರವು ಮಾಡಿ ಅರಣ್ಯ ಇಲಾಖೆ ತಮ್ಮ ವಶಕ್ಕೆ ಪಡೆದುಕೊಳ್ಳುತ್ತೆ ಅನ್ನೋ ನಿಟ್ಟಿನಲ್ಲಿ ಅರಣ್ಯ ಸಚಿವರು ನೀಡಿರುವಂಥ ಅದೊಂದು ಹೇಳಿಕೆ ಏನಿದೆ ಸದ್ಯ ಅದು ಜಿಲ್ಲೆಯ ರೈತರಲ್ಲಿ ಒಂದು ರೀತಿಯ ಆತಂಕವನ್ನು ಉಂಟು ಮಾಡಿರುವಂಥದ್ದು. ಒಂದು ವೇಳೆ ಅರಣ್ಯ ಇಲಾಖೆ ಮತ್ತೆ ಅದೇ ರೀತಿಯ ಒಂದು ಕಾರ್ಯಾಚರಣೆಯನ್ನು ಮಾಡಿದಂಥ ಸಂದರ್ಭದಲ್ಲಿ ರೈತರು ಮತ್ತೆ ತಮ್ಮ ಜಮೀನನ್ನು ಕಳೆದುಕೊಳ್ಬೇಕಾದಂಥ ಭೀತಿ ಸದ್ಯ ರೈತರಲ್ಲಿ ಉಂಟಾಗಿರುವಂಥದ್ದು. ಹಾಗಾಗಿ ಅರಣ್ಯ ಸಚಿವರು ಮುಂದಿನ ದಿನಗಳಲ್ಲಿ ಈ ಒಂದು ನಿಟ್ಟಿನಲ್ಲಿ ರೈತರ ಮತ್ತು ಅರಣ್ಯ ಇಲಾಖೆಯ ಸಂಘರ್ಷಕ್ಕೆ ಯಾವ ರೀತಿಯ ಮದ್ದನ್ನು ಕೊಡ್ತಾರೆ ಅನ್ನುವಂಥದ್ದು ಸದ್ಯ ಜಿಲ್ಲೆಯಲ್ಲಿ ಉಂಟಾಗಿರುವಂತಹ ಒಂದು ಕುತೂಹಲ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ. ಕ್ಯಾಮ್ರಾಮನ್ ಮಂಜುನಾಥ್ ಜೊತೆ ರಾಜೇಂದ್ರ ಸಿಂಹ, TV9 ಡಿಜಿಟಲ್.